1 ಸಮುವೇಲನು ಅಧ್ಯಾಯ 24. ಸೌಲನು ಫಿಲಿಷ್ಟಿಯರನ್ನು ಓಡಿಸಿ ಹಿಂದಿರುಗಿದಾಗ ದಾವೀದನು ಏಂಗೆದಿಯ ಅರಣ್ಯದಲ್ಲಿದ್ದಾನೆಂದು ಅವನಿಗೆ ತಿಳಿದು ಬಂದಿತು. ಆಗ ಅವನು ಎಲ್ಲಾ ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿ ಬಂಡೆಗಳಲ್ಲಿದ್ದ ದಾವೀದನನ್ನೂ ಅವನ ಜನರನ್ನು ಹುಡುಕುವುದಕ್ಕೋಸ್ಕರ ಹೊರಟನು. ಅವನು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವೀದನು ಅವನ ಜನರು ಅದೇ ಗವಿಯ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು. ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೇ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. ಅನಂತರದಲ್ಲಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸ್ಸಾಕ್ಷಿಯು ಅವನನ್ನು ಹಂಗಿಸತೊಡಗಿತು. ಅವನು ತನ್ನ ಜನರಿಗೆ, ಅವನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನೂ ನನ್ನ ಒಡೆಯನೂ ಆಗಿದ್ದಾನೆ. ನಾನು ನಿಮ್ಮ ಮಾತು ಕೇಳಿ ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈಯೆತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ ಎಂದು ಹೇಳಿದನು. ಈ ಮಾತುಗಳಿಂದ ಸೌಲನಿಗೆ ವಿರೋಧವಾಗಿ ಏಳದಂತೆ ತನ್ನ ಜನರನ್ನು ತಡೆದನು. ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದ ಮೇಲೆ ದಾವೀದನೂ ಹೊರಗೆ ಬಂದು, ಅರಸನೇ, ನನ್ನ ಒಡೆಯನೇ ಎಂದು ಅವನನ್ನು ಕೂಗಿದನು. ಸೌಲನು ಹಿಂದಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ದಾವೀದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತಿ? ಈ ಹೊತ್ತು ಯೆಹೋವನು ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದನೆಂಬುದು ಈಗ ನಿನಗೆ ಗೊತ್ತಾಯ್ತಲ್ಲವೋ? ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು. ಆದರೆ ನಾನು ಅವರಿಗೆ, ಯೆಹೋವನ ಅಭಿಷಿಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನು ಉಳಿಸಿದೆನು. ನನ್ನ ತಂದೆಯೇ, ಇಗೋ ನೋಡು, ನನ್ನ ಕೈಯಲ್ಲಿ ನಿನ್ನ ನಿಲುವಂಗಿಯ ತುಂಡು ಇದೆ. ನಾನು ನಿನ್ನನ್ನು ಕೊಲ್ಲದೆ ನಿನ್ನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡೆನಷ್ಟೇ. ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇರುವುದಿಲ್ಲ. ನಾನು ನಿನಗೆ ವಿರೋಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೋ. ಆದರೂ ನೀನು ನನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವೆಯಲ್ಲ. ಯೆಹೋವನೇ ನಮ್ಮ ಉಭಯರ ವ್ಯಾಜ್ಯವನ್ನು ತೀರಿಸಲಿ. ಆತನೇ ನನಗೋಸ್ಕರ ನಿನಗೆ ಮುಯ್ಯಿ ಸಲ್ಲಿಸಲಿ. ನಾನಂತೂ ನಿನಗೆ ವಿರೋಧವಾಗಿ ಕೈಯೆತ್ತುವುದಿಲ್ಲ. ಕೆಟ್ಟವರಿಂದಲೇ ಕೇಡು ಎಂಬುದಾಗಿ ಹಿರಿಯರ ಗಾದೆಯುಂಟಷ್ಟೇ. ನಾನು ನಿನಗೆ ವಿರೋಧವಾಗಿ ಕೈಯೆತ್ತುವುದಿಲ್ಲ. ಇಸ್ರಾಯೇಲ್ಯರ ಅರಸೇ, ಯಾರನ್ನು ಹಿಂದಟ್ಟ ಹೊರಟಿದ್ದಿ? ಯಾರನ್ನು ಹಿಡಿಯಬೇಕೆಂದಿರುತ್ತಿ? ಸತ್ತ ನಾಯಿಯನ್ನೇ? ಒಂದು ಬಡ ಸೊಳ್ಳೆಯನ್ನೇ? ಯೆಹೋವನು ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ. ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು. ದಾವೀದನ ಮಾತುಗಳು ಮುಗಿದ ನಂತರ ಸೌಲನು, ದಾವೀದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು. ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದಿ. ಯೆಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ. ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂಥವನೆಂಬುದು ಈ ಹೊತ್ತು ಪ್ರಕಟವಾಯಿತು. ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿಬಿಡುವನೋ? ನೀನು ಈ ಹೊತ್ತು ನನಗೆ ಉಪಕಾರ ಮಾಡಿದ್ದಕ್ಕಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಕೇಳು, ನೀನು ಹೇಗೂ ಅರಸನಾಗುವಿಯೆಂದೂ ಇಸ್ರಾಯೇಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲ್ಲೆನು. ಹೀಗಿರುವುದರಿಂದ ನೀನು ನನ್ನ ಸಂತಾನವನ್ನು ನಿರ್ಮೂಲ ಮಾಡುವುದಿಲ್ಲವೆಂದೂ ನಮ್ಮ ಕುಲದಿಂದ ನನ್ನ ಹೆಸರನ್ನು ತೆಗೆದುಹಾಕುವುದಿಲ್ಲವೆಂದೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡು ಎಂದು ಬೇಡಿಕೊಂಡ ಹಾಗೆ ದಾವೀದನು ಪ್ರಮಾಣ ಮಾಡಿದನು. ಅನಂತರ ಸೌಲನು ತನ್ನ ಮನೆಗೆ ಹೊರಟನು. ದಾವೀದನು ತನ್ನ ಜನರೊಡನೆ ಆಶ್ರಯಗಿರಿಗೆ ಹೋದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮಗೆ ಸ್ವಾಗತ ಬಯಸಿ ಇಂದು ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು
ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಾಯ ಮೊದಲನೇ ಸಮುವೇಲನ ಗ್ರಂಥ 24ನೇ ಅಧ್ಯಾಯ. ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 24. 23ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಅದು ಬಹಳ ರೋಮಾಂಚಕವಾದಂಥ ಅಥವಾ ಅದು ಕುತೂಹಲಕಾರಿಯಾದಂಥ ಸಸ್ಪೆನ್ಸ್ ಆದಂಥ ಒಂದು ಅಧ್ಯಾಯ 23ನೇ ಅಧ್ಯಾಯ. ಯಾಕಂತ ಹೇಳಿದರೆ ದಾವೀದನು ಈಗ ತಪ್ಪಿಸಿಕೊಂಡು ಓಡ್ತಾ ಇದ್ದಾನೆ ಮತ್ತು ಕೆಯ್ಲಾ ಎಂಬ ಸ್ಥಳಕ್ಕೆ ಕೆಯ್ಲಕ್ಕೆ ಬಂದಿದ್ದಾನೆ. ಕೆಯ್ಲಾ ಅಂದರೆ ಕೋಟೆ ಎಂಬ ಸ್ಥಳಕ್ಕೆ ಅವನು ಬಂದಿದ್ದಾಗ ಅಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, ಅವನ ಜೊತೆಯಲ್ಲಿ ಈಗ ಸೈನಿಕರು ಹತ್ರ 600 ಜನರಿದ್ದಾರೆ. ಅವರೆಲ್ಲರೂ ಕೂಡ ಆ ದೇವರನ್ನು ಆಗಾಗ ದೇವರ ಹತ್ರ ಸಂಪರ್ಕ ದಾವೀದನ ಇಟ್ಕೊಂಡು ದೇವರ ಮಾರ್ಗದರ್ಶನವನ್ನು ಹೊಂದಿ ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗಬಹುದಾ ಅಂತ ಕೇಳಿ ಆ ನಂತರ ಮುಂದೆ ಹೋದಾಗ ಆ ಜೊತೆಯಲ್ಲಿ ಯಾಜಕನಾದಂಥ ಎಬ್ಯಾತ್ಯಾರನು ಕೂಡ ಇರ್ತಾನೆ. ಎಬ್ಯಾತ್ಯಾರನು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ತಂದೆ, ಯಾಥಾರ್ ಅಂತ ಹೇಳಿದರೆ ಅಬಂಡೆನ್ಸ್ ಅಂದರೆ ಸಮೃದ್ಧಿಯ ತಂದೆ ಎಂಬಂಥ ಹೆಸರುಳ್ಳಂಥ ಯಾಜಕನು 85 ಜನರನ್ನು ಸೌಲನು ಯಾಜಕರನ್ನು ಕೊಂದು ಹಾಕಿದಾಗ ಇವನೊಬ್ಬನೇ ತಪ್ಪಿಸ್ಕೊಂಡು ಬಂದಿರ್ತಾನೆ. ಅಹಿಮೆಲೇಕ್ ಎಂಬಂಥ ದೇವರು ಅಥವಾ ಅರಸನಿಗೆ ಸಹೋದರನೆಂಬ ಹೆಸರಿರುವಂಥ ಅಹಿಮೆಲೇಕ್ ಎಂಬ ಹೆಸರುಳ್ಳಂಥ ಯಾಜಕನ ಮಗ ಈ ಎಬ್ಯಾತಾರನು. ಅವನು ಕೂಡ ಏಫೋದನ್ನು ತಕ್ಕೊಂಡು ಬಂದು ದಾವೀದನ ಜೊತೆಯಲ್ಲಿ ಓಡಿ ಬಂದು ಸೇರಿಕೊಂಡಿರ್ತಾನೆ. ಯಾಕಂದ್ರೆ ಸೌಲನ ಕಡೆಯಿಂದ ಅವನು ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ದಾವೀದನು ಹೇಳ್ತಾನೆ, ನಿನ್ನ ಪ್ರಾಣ ತೆಗಿಬೇಕಂತಿರೋನೇ ನನ್ನ ಪ್ರಾಣನೂ ತೆಗಿತಿದ್ದಾನೆ, ಆದ ಕಾರಣ ಒಟ್ಟಾಗಿ ಇಲ್ಲೇ ನನ್ನ ಜೊತೆಗಿರಂತ ಹೇಳ್ಬಿಟ್ಟು ಇನ್ನೊಬ್ಬ ಭಕ್ತಿವಂತನು ಇವನ ಜೊತೆಗೆ ಸೇರಿಕೊಂಡಾಗ ಅವರು ಒಟ್ಟಾಗಿ ಇಬ್ಬರು ಭಕ್ತಿವಂತರು ಸೇರಿಕೊಂಡಾಗ ಅಂದರೆ ದಾವೀದನು ಎಬ್ಯಾತಾರನು ಇವರಿಬ್ಬರು ದೇವರನ್ನು ವಿಚಾರಿಸ್ತಾರೆ. ನೋಡ್ರಿ, ಭಕ್ತಿವಂತರು ಸೇರಿಕೊಂಡಾಗ ಮಲಾಕಿ 3:16 ಪ್ರಕಾರವಾಗಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವರು, ಆತನು ಕಿವಿಗೊಟ್ಟು ಕೇಳಿ ತನ್ನ ಮುಂದೆ ಇರುವಂಥ ಜ್ಞಾಪಕದ ಪುಸ್ತಕದಲ್ಲಿ ಅವರ ಹೆಸರನ್ನು ಬರೆಯುವನು ಅಂತೇಳಿ ಬರೆದಿರುವಂಥ ರೀತಿಯಲ್ಲಿ ಇಲ್ಲಿ ಒಬ್ಬ ಭಕ್ತಿವಂತನ ಸಂಖ್ಯೆ ಹೆಚ್ಚಾಯಿತು ದಾವೀದನ ಟೀಮ್ನಲ್ಲಿ. ಆದರೆ 85 ಭಕ್ತಿವಂತರ ಸಂಖ್ಯೆ ಕಡಿಮೆ ಆಯಿತು ಸೌಲನ ಟೀಮ್ನಲ್ಲಿ. ಆ ರೀತಿಯಾಗಿದ್ದಾಗ ದಾವೀದನು ತಿರುಗಿ ದೇವರನ್ನು ಕೇಳ್ತಾನೆ. ದೇವರು ಹೌದು, ಸೌಲನು ಬರುವಂಥದ್ದು ನಿಜ ಮತ್ತು ಕೇಲದವರು ಕೂಡ ನಿನ್ನನ್ನು ಹಿಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅದನ್ನು ತಿಳ್ಕೊಂಡು ದಾವೀದನು ದೇವ್ರ ಚಿತ್ತವನ್ನು ಮುಂದಾಗಿ ತಿಳ್ಕೊಂಡು ಆ ಸ್ಥಳದಿಂದ ತಪ್ಪಿಸಿಕೊಂಡು ಹೋಗ್ಬಿಡ್ತಾನೆ. ಮತ್ತು ಹೋದಾಗ ಜೀಪ್ ಅಂತ ಹೇಳಿ ಒಂದು ಸ್ಥಳಕ್ಕೆ ದಾವೀದನು ಅಲ್ಲಿಂದ ಬರ್ತಾನೆ. ಬಂದು ಜೀಪ್ ಎಂಬಂಥ ಸ್ಥಳದಲ್ಲಿ ಇದ್ದಾಗ ಜೀಪ್ ಎಂಬ ಆ ಸ್ಥಳದ ಹೆಸರಿನ ಅರ್ಥ ಅಂದರೆ ಹರಿಯುವಿಕೆ, ಪ್ರವಾಹ, ಸುರಿಯುವಿಕೆ, ತುಂಬಿ ಹೊರಸೂಸುವ ಎಂಬ ಮೀನಿಂಗನ್ನು ಅರ್ಥವನ್ನು ಕೊಡುವಂಥ ಹೆಸರು ಈ ಜೀಪ್ನವರು ಬಂದು ಗಿಬಿಯದಲ್ಲಿದ್ದ ಸೌಲನ ಬಳಿಗೆ ಬಂದ್ಬಿಟ್ಟು ಅವನ ಕಡೆಯಿಂದ ಒಳ್ಳೆಯ ಹೆಸರು ಪಡ್ಕೋಬೇಕೆಂಬಂಥ ಉದ್ದೇಶ ಇವರಿಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಬಂದು ಕೇಳು, ದಾವೀದನು ನಮ್ಮ ಪ್ರಾಂತ್ಯಕ್ಕೆ ಸೇರಿದ ಹೋರೇಶ್ ಗಿರಿಯಲ್ಲಿ ಇದ್ದಾನೆ. ಹೋರೇಶ್ ಗಿರಿಗಳಲ್ಲಿ, ಅದು ಚಿಕ್ಕ ಬೆಟ್ಟಗಳಿರುವಂಥ ಸ್ಥಳ, ಅಲ್ಲಿದ್ದಾನೆ ಎಂಬಂಥ ಒಂದು ಮಾತು. ಅದರಲ್ಲಿ ಹಕಿಲಾ ಎಂಬಂಥ ಸ್ಥಳದಲ್ಲಿ ಅವನಿದ್ದಾನೆ. ಯಾಕಂದರೆ ಅದು ಕತ್ತಲಾದಂಥ ಒಂದು ಸ್ಥಳವಾಗಿತ್ತು. ಬಹುಶಃ ಆ ಹೆಸರೇ ಆಗಿತ್ತು, ಕತ್ತಲಾಗಿತ್ತೇನೋ ಗೊತ್ತಿಲ್ಲ. ಆದರೆ ಕತ್ತಲೆಂಬಂಥ ಸ್ಥಳದಲ್ಲಿ ಆ ಒಂದು ಗಿರಿಯಲ್ಲಿ ಅವನು ಇಳ್ಕೊಂಡಿರ್ತಾನೆ. ಈಗ ಸೌಲನು ಅವರನ್ನು ಕೇಳಿ ಅವ್ರು ಹೇಳಿದ್ದನ್ನು ಮಾತನ್ನು ಕೇಳಿಬಿಟ್ಟು, ನನ್ನ ಮೇಲೆ ನೀವು ಇಷ್ಟೆಲ್ಲ ಕನಿಕರಪಟ್ಟು ಯೆಹೋವನ ಆಶೀರ್ವಾದವನ್ನು ನಿಮ್ಮ ಮೇಲೆ ಇರಲಿ ಎಂಬುದಾಗಿ ಅವರನ್ನು ಹರಿಸ್ಬಿಟ್ಟು ದಯವಿಟ್ಟು ಹೋಗಿ ಅವನ ಬಗ್ಗೆ ಇನ್ನಷ್ಟು ಮಾಹಿತಿನ ತಗೊಂಡು ಬಂದು ಕೊಡ್ರಿ ಅಂತ ಹೇಳ್ಬಿಟ್ಟು ನೋಡಿದಾಗ ಅವರು ಆ ರೀತಿಯಾಗಿ ಕೊಡ್ತಾರೆ. ಈ ಸಾರಿ ದಾವೀದನು ಗ್ಯಾರಂಟಿ ಸಿಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು
ಇದು ಹತ್ತಿರ 19ನೇ ಸಾರಿ ದಾವಿದನನ್ನು ಸೌಲನು ಬೆನ್ನಟ್ಟಿ ಬರುವಂಥದ್ದು ರೀ. ಒಟ್ಟು ಸುಮಾರು 21 ಬಾರಿ ಅವನು ದಾವಿದನನ್ನು ಕೊಲ್ಲಬೇಕಂತ ಯತ್ನಿಸ್ತಾನೆ ಅಥವಾ ಹಿಡಿಬೇಕಂತ ಯತ್ನಿಸ್ತಾನೆ, ಬೆನ್ನಟ್ತಾನೆ. ಇದು 19ನೇ ಸಾರಿದ್ದು. ಈ ಬಾರಿ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಸಂಪೂರ್ಣವಾಗಿ ದಾವಿದನು ಮತ್ತು ಅವನ ತಂಡದವರು ಬಹುಶಃ ಇದ್ದಾರೆ. ಅವನ ಸುತ್ತಲೂ ಈಗ ಸೌಲನ ಸೈನ್ಯ ಇದೆ, ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಇನ್ನೇನು ಸಿಕ್ಕಿ ಬಿದ್ದರು ಎಂಬುದಾಗಿದ್ದಾಗ ಯಾರೋ ಒಬ್ಬರು ಸೌಲನ ಕಡೆಯವರು ಬಂದುಬಿಟ್ಟು ದೂತನು ಬಂದು ಹೇಳ್ತಾನೆ, ಬೇಗ ಬಾ, ಫಿಲಿಷ್ಟಿಯರು ದೇಶದೊಳಕ್ಕೆ ನುಗ್ಗಿದ್ದಾರೆ ಎಂಬುದಾಗಿ ಹೇಳುವಾಗ ಸೌಲನು ದಾವಿದನನ್ನು ಹಿಡಿಯೋದನ್ನು ಬಿಟ್ಟು ಯಾಕಂದರೆ ಪ್ರಯಾರಿಟಿ ಬೇರೆ ಆಗಿತ್ತು, ಆದ್ಯತೆ ಆದ ಕಾರಣ ಬೇರೆ ಕಡೆ ಹೋಗ್ಬಿಡ್ತಾನೆ ರೀ. ಆ ಒಂದು ಸನ್ನಿವೇಶದಲ್ಲಿ ದಾವಿದನು ಮತ್ತೆ ತಪ್ಪಿಸ್ಕೊಳ್ತಾನೆ. ಅದು ಖಂಡಿತವಾಗಿ ದೇವರ ಚಿತ್ತ ಇರಬೇಕು, ಯಾಕಂದರೆ ದೇವರು ಅವನನ್ನು ಕಾಪಾಡ್ತಾ ಇದ್ದನಲ್ವಾ ಎಂಬ ಕಾರಣಕ್ಕಾಗಿ. ಸರಿ, 24ನೇ ಅಧ್ಯಾಯ 1ನೇ ಸಮುವೇಲ ಅದರಲ್ಲಿ ನಾವು ನೋಡುವಾಗ ಸೌಲನು ಏಂಗೆದಿ ಎಂಬಂಥ ಒಂದು ಗುಹೆಯಲ್ಲಿ ಇರುವಂಥದರ ಬಗ್ಗೆ ಇರುವ ಮಾತು. ಏಂಗೆದಿ ಎಂಬ ಹೆಸರಿನ ಅರ್ಥ ಏನಂತ ಹೇಳಿದರೆ, ಏಂಗೆದಿ ಅಂತ ಹೇಳಿದರೆ ಬುಗ್ಗೆ, ಫೌಂಟೇನ್. ಬಹುಶಃ ಅಲ್ಲಿ ಬುಗ್ಗೆ ಇತ್ತೇನೋ ಆ ಗುಹೆಯಲ್ಲಿ ಅಥವಾ ಅಂತ ಕಾಣ್ತದೆ. ಅದ ಕಾರಣ ಮೊದಲಿತ್ತಂತ ಕಾಣ್ತದೆ. ಏಂಗೆದಿಯ ಗಿರಿಗಳಲ್ಲಿ, ಯಾಕಂದರೆ ಗಿರಿಗಳಲ್ಲಿ ಪರ್ವತಗಳಲ್ಲಿ ಕೂಡ ಬುಗ್ಗೆ ಬರುವಂಥದ್ದು ಕೆಲವು ಕಡೆ ನಮ್ಮ ದೇಶದಲ್ಲಿ ಕೂಡ ಇದೆಯಲ್ಲ. ಅದೇ ರೀತಿಯಾಗಿ ಆ ದೇಶದಲ್ಲಿ ಕೂಡ, ಇಸ್ರಾಯೇಲ್ರ ದೇಶದಲ್ಲಿ ಕೂಡ ಏಂಗೆದಿಯಲ್ಲಿ ಆ ಬುಗ್ಗೆ ಇತ್ತು. ಸೌಲನು ಫಿಲಿಷ್ಟಿಯರನ್ನು ಓಡಿಸಿ ಹಿಂದಿರುಗಿದಾಗ ದಾವಿದನು ಏಂಗೆದಿಯ ಅರಣ್ಯದಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗ್ಬಿಡ್ತು. ಇಲ್ಲಿ ದಾವಿದನನ್ನು ಬಿಟ್ಟು ಫಿಲಿಸ್ಟಿಯರನ್ನು ಅಟ್ಯಾಕ್ ಮಾಡಲಿಕ್ಕೆ ಸೌಲನು ಹೋಗ್ತಾನೆ. ಆದರೂ ಕೂಡ ಹಿಂದಿರುಗಿ ಬರುವಾಗ ಮನಸ್ಸೆಲ್ಲ ಈ ಅಳಿಯನ ಮೇಲೆ, ಮನಸ್ಸೆಲ್ಲ ದಾವಿದನ ಮೇಲೆ, ಮನಸ್ಸೆಲ್ಲ ಅಳಿಯನನ್ನು ಹೇಗೆ ಕೊಂದಾಕಬೇಕು, ಅವನನ್ನು ಹೇಗೆ ಹಿಡಿಬೇಕು, ಅಷ್ಟೇ ಅವನ ಮನಸ್ಸಿತ್ತು. ಆ ರೀತಿಯಾಗಿ ಅವನನ್ನು ಹಿಡಿಬೇಕಾದರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಶ್ರೇಷ್ಠವಾದಂಥ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ವಿಶೇಷವಾದಂಥ ಒಂದು ಪಡೆಯನ್ನು, ವಿಶೇಷವಾದಂಥ ಕ್ರಿಯಾಪಡೆಯನ್ನು, ಸೈನ್ಯ ಪಡೆಯನ್ನು ತಕ್ಕೊಳ್ತಾನೆ. ಈಗ ಸೌಲನು ಎಷ್ಟು ಜನರಿದ್ದರು ಅವರಂತ ಹೇಳ್ಬಿಟ್ಟು ನೋಡುವಾಗ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಅವನು ಕಾಡು ಗುರಿ ಬಂಡೆಗಳಲ್ಲಿದ್ದ ದಾವಿದನನ್ನು ಅವನ ಜನರನ್ನು ಹುಡುಕುವುದಕ್ಕಾಗಿ ಈಗ ಹೊರಟು ಬರ್ತಾನೆ ರೀ. ಬರ್ತಾ ಇದ್ದಾಗ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು, ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇರಲಿಲ್ಲ, ನಿರ್ಮಲ ಎಂಬಂಥ ಸ್ಥಳ ಶೌಚಾಗೃಹಗಳು ಇರಲಿಲ್ಲ. ಆದರೆ ಆ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರವಾಗಿ ಅರಸನು ಅದರೊಳಗೆ ಪ್ರವೇಶಿಸಿದನು. ಆ ಗುಹೆಗೆ ಬಹುಶಃ 2 ಓಪನಿಂಗ್ಸ್ ಇತ್ತು, ತೆರೆ ಇತ್ತು. ಒಂದು ಕಡೆ ಆ ಗುಹೆಯೊಳಗೆ ಸೌಲನು ಶೌಚಕ್ಕೋಸ್ಕರವಾಗಿ ಹೋಗ್ತಿದ್ದಾನೆ. ಆದರೆ ದಾವಿದನು ಮತ್ತು ಅವನ ಜನರು ಅದೇ ಗವಿಯಲ್ಲಿ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು. ಹಿಂದುಗಡೆ ಬಹುಶಃ ಅದಕ್ಕೆ ಇನ್ನೊಂದು ಓಪನಿಂಗ್ ಇತ್ತು ಏನೋ ಗೊತ್ತಿಲ್ಲ. ಆದರೆ ಅವರಿಗೆ ಹತ್ತಿರವಾಗಿ ಈಗ ಸೌಲನು ಬಂದಿದ್ದಾನೆ. ಬಹುಶಃ ಒಬ್ಬನೇ ಬಂದಿರಬೇಕು. ಬಂದಿದ್ದಾಗ ಜನರು ದಾವಿದನಿಗೆ ಹೇಳ್ತಾರೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೆ.
ದೇವರು ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾನೆಂಬಂಥ ಮಾತು ಅದು ನೆರವೇರಬೇಕಾದರೆ ಇದೇ, ಆದ ಕಾರಣ ಮುಗಿಸ್ಬಿಡು ಎಂಬಂಥ ಅರ್ಥ ಎಂಬುದಾಗಿ ಹೇಳಿದಾಗ ದಾವೀದನು ಏನು ಮಾಡ್ತಾನೆ, ಅವನೆದ್ದು ಮೆಲ್ಲಗೆ ಹೋಗಿ ಸೌಲನನ್ನು ಅವನ ಅಂಗಿಯನ್ನು, ನಿಲುವಂಗಿಯನ್ನು ಮುಟ್ಟಿ ಅದರ ಮೂಲೆಯನ್ನು, ಖಡ್ಗ ಕೈಯಲ್ಲಿದೆ, ಗೊಲ್ಯಾತನ ಖಡ್ಗ ಬಹುಶಃ, ಅದರಿಂದ ಅದನ್ನು ಕತ್ತರಿಸಿಕೊಂಡನು. ಸೌಲನಿಗೆ ಇದು ಗೊತ್ತಾಗಲಿಲ್ಲ. ಕತ್ತರಿಸಿಕೊಂಡ ಕೂಡಲೇ ಅವನ ಮನಸ್ಸಾಕ್ಷಿ ಹಂಗಿಸತೊಡಗಿತು. ಮೊದಲನೇ ಸಮುವೇಲ 24ನೇ ಅಧ್ಯಾಯದ 5ನೇ ವಚನ ನೋಡ್ರಿ. ಬಹಳ ಮನಸ್ಸಾಕ್ಷಿ ಸೂಕ್ಷ್ಮತೆಯುಳ್ಳ ವ್ಯಕ್ತಿಯಾಗಿದ್ದನು ದಾವೀದನು. ಯಾಕಂತ ಹೇಳಿದರೆ, ದೇವರ ಅಭಿಷಿಕ್ತನು, ನಾನು ಕೈ ಎತ್ತಬಾರ್ದು. ಅವನು ಇನ್ನೂ ಕೊಂದಿಲ್ಲ, ಒಂದು ಹನಿ ರಕ್ತ ಕೂಡ ಬಂದಿಲ್ಲ. ಯಾಕಂದರೆ ದಾವೀದನು ಮ್ಯಾನ್ ಆಫ್ ವಾರ್, ಯುದ್ಧ ಮನುಷ್ಯ, ಇವನು ರಕ್ತ ಸುರಿಸಿದ ಮನುಷ್ಯ ಅವನು. ಹಾಗಿರುವಾಗ ಇನ್ನೊಂದು ಪ್ರಾಣ ತೆಗೆಯೋದು ಅವನಿಗೇನು ಭಾಳ ದೊಡ್ಡ ಕೆಲಸ ಅಲ್ಲ. ದಾವೀದನ ಸ್ಟಾರ್ಟಿಂಗೇ, ಪ್ರಾರಂಭವೇ ದೊಡ್ಡ ಗೊಲ್ಯಾತನ ತಲೆಯನ್ನು ಕಟ್ ಮಾಡಿದಂಥ, ಒಂದು ಜಯಿಸಿದಂಥ ತಲೆಯನ್ನು ಕೈಯಲ್ಲೇ ಇಟ್ಕೊಂಡು ಕೆಲವು ಕಡೆ ಅವನು ಸುತ್ತಾಡ್ತಾ ಇದ್ದ. ಯೆರೂಸಲೇಮಿಗೆ ಬಂದಿದ್ದ, ಅಲ್ಲಿಂದ ಸೌಲನ ಹತ್ರ ಕೂಡ ತಲೆ ಹಿಡ್ಕೊಂಡು ಬರ್ತಾನೆ. ಆ ರೀತಿಯಾಗಿದ್ದಂಥ ಮನುಷ್ಯನು ಈಗ ಸೌಲನ, ಗೊಲ್ಯಾತನಿಗಿಂತಲೂ ಬಲಹೀನನಾದಂಥ ಸೌಲನ ತಲೆಯನ್ನು ಕಟ್ ಮಾಡಲಿಕ್ಕೆ ಅವನಿಗೇನು ದೊಡ್ಡ ಸಮಸ್ಯೆ ಇಲ್ಲ. ಆದರೂ ಕೂಡ ಅವನು ಸೌಲನು ದೇವರ ಅಭಿಷಿಕ್ತನೆಂಬಂಥ ಗೌರವ ಅವನಿಗಿದ್ದರಿಂದ ಆ ರೀತಿಯಾಗಿ ಮಾಡಲಿಲ್ಲ. ಮನಸ್ಸಾಕ್ಷಿಯೇ ಹಂಗಿಸ್ತೊಡಗಿತ ಅಷ್ಟಕ್ಕೆ. ಅವನು ಯೆಹೋವನಿಂದ ಅಭಿಷೇಕ ಹೊಂದಿದವನು ಅಷ್ಟೇ ಅಲ್ಲ, ನನ್ನ ಒಡೆಯನೂ ಆಗಿದ್ದಾನೆ. ಈಸ್ ಆಲ್ಸೋ ಮೈ ಲಾರ್ಡ್, ನನ್ನ ಅರಸನು ಅವನು. ಮೊದಲನೇ ಸಮುವೇಲ 24:6 ಆ ರೀತಿಯಾಗಿ ಹೇಳಿಬಿಟ್ಟು ಆ ಜನರಿಗೆ ಏನಂತ ಹೇಳ್ತಾನೆ, ನಾನು ನಿಮ್ಮ ಮಾತು ಕೇಳಿಬಿಟ್ಟು, ನಿಮ್ಮ ಮಾತು ಕೇಳಿ ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ, ದೇವ್ರನ್ನ ನನ್ನ ಕಾಯಲಿ ಎಂಬುದಾಗಿ ಅವನು ಹೇಳಿಬಿಟ್ಟು, ಈ ಮಾತುಗಳಿಂದ ಇಂಥ ಮಾತುಗಳನ್ನು ಅವನು ಹೇಳಿಬಿಟ್ಟು ಸೌಲನಿಗೆ ವಿರೋಧವಾಗಿ ಆ 600 ಜನರು ಏಳದಂತೆ, ಅವರೆಲ್ಲರಿಗೂ ಸಿಟ್ಟಾಗಿರ್ಬೋದು, ಇದು ಒಂದು ರೀತಿಯ ಖುಷಿನೂ ಆಗಿರ್ಬೋದು. ಯಾಕಂದರೆ ಸಿಕ್ಬಿದ್ದಾನೆ ಈಗ ಅಂತ ಹೇಳ್ಬಿಟ್ಟು ಅರಸನನ್ನು ಕಟ್ ಮಾಡಿಬಿಟ್ರೆ ಮುಗೀತು, ಕೊಂದುಬಿಟ್ರೆ. ಆದರೆ ಆ ದಾವೀದನು ಅವರನ್ನು ಒಡಂಬಡಿಸ್ತಾನೆ, ಅವನಿಗೇನು ಮಾಡಬಾರ್ದು ಎಂಬುದಾಗ. ಭಾಳ ಕಷ್ಟ ಅದು. ಆ ರೀತಿಯಾಗಿ ಎಲ್ಲ ಹೈ ಎಮೋಷನ್ನಲ್ಲಿ, ಉದ್ವೇಗದಲ್ಲಿ ಭಾಳ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಅನುಕೂಲ ಬೇರೆ, ನಾವು ಯುದ್ಧ ಮಾಡಿ ಗೆಲ್ಲೋದು ಬೇಕಾಗಲ್ಲ. ಆಟೋಮೆಟಿಕ್ಕಾಗಿ ಅವನ ಕಡೆ, ಅವರಿದ್ದ ಕಡೆಯೇ ಅವನು ಗುಹೆಗೆ ಬಂದಿದ್ದಾನೆ, ಗವಿಗೆ. ಆ ರೀತಿಯಾಗಿರುವಾಗ ಅವ್ರಿಗೆ ವಿರೋಧವಾಗಿ ಹೇಳದಂತೆ, ಸೌಲನಿಗೆ ವಿರೋಧವಾಗಿ ಹೇಳದಂತೆ ದಾವೀದನು ಆ 600 ಜನರನ್ನು ತಡಿತಾನ್ರಿ. ಆಮೇಲೆ ಏನಾಯಿತು? ಶೌಚಕ್ಕೋಸ್ಕರವಾಗಿ ಇವನು ಅರಸನು ಸೌಲನು ಬಂದು ಈಗ ಹೋಗ್ತಾ ಇದ್ದಾನೆ. ಅವನು ಸ್ವಲ್ಪ ಮುಂದೆ ಹೋದ ಮೇಲೆ, ಈಗ ತಾನೇ ಸ್ವಲ್ಪ ಮುಂದೆ ಹೋಗಿದ್ದಾನೆ. ಹಿಂದೆ ದಾವೀದನಿರೋದು ಗೊತ್ತಿಲ್ಲ, ಬಹುಶಃ ಕತ್ತಲಿತ್ತೇನೋ. ಹೋದ ಮೇಲೆ ದಾವೀದನು ಹೊರಗೆ ಬಂದು, ಬಹುಶಃ ಆ ಒಂದು ಸ್ಥಳದಿಂದ, ಗುಹೆಯಿಂದ ಹೊರಗೆ ಬಂದು, ಅರಸನೇ, ನನ್ನ ಒಡೆಯನೇ ಎಂದು ಕೂಗಿದನು. ಅಂದರೆ ಕೇಳಿಸುವಂಥ ಡಿಸ್ಟೆನ್ಸು, ಅಂತರದಲ್ಲಿ. ಆ ರೀತಿಯಾಗಿ ಹೇಳಿದ ತಕ್ಷಣ ಸೌಲನು ಹಿಂದಿರುಗಿ ನೋಡ್ತಾನೆ. ನೋಡಿದರೆ ದಾವೀದ. ನೋಡಲು ದಾವೀದನು ಏನು ಮಾಡ್ತಾನೆ ಗೆಸ್ ಮಾಡ್ರಿ, ಭಾಳ ಆಶ್ಚರ್ಯ. ದಾವೀದನು ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, 8ನೇ ವಚನ,
ಮೊದಲನೇ ಸಮಯದಲ್ಲಿ 24:8. ದಾವೀದನು ನಿನಗೆ ಕೇಡು ಮಾಡಬೇಕೆಂದಿರುವನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡ್ತಿ? ಈ ಹೊತ್ತು ಯೆಹೋವನ ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಕೆಲವರು ನಿನ್ನನ್ನು ಕೊಂದು ಬಿಡಬೇಕಂತ ನನಗೆ ಹೇಳಿದರು, ಆದರೆ ಯೆಹೋವನ ಅಭಿಷಿಕ್ತನನ್ನು ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಅಂತ ನಾನು ಹೇಳಿ ನಿನ್ನನ್ನು ಉಳಿಸಿದ್ದೇನೆ ಅಂತ ಹೇಳ್ಬಿಟ್ಟು ದಾವೀದನು ಹೇಳ್ತಾನೆ, ನನ್ನ ತಂದೆಯೇ, ಆಶ್ಚರ್ಯ, ನನ್ನ ತಂದೆಯೇ, ಈಗ ನೋಡು ನನ್ನ ಕೈಯಲ್ಲಿ ನಿನ್ನ ನಿಲುವಂಗಿಯ ತುಂಡು ಇದೆ. ಅಂದರೆ ಅಷ್ಟು ಹತ್ತಿರ ನೀನು ಇದ್ದಿದ್ದಿ. ನಾನು ನಿನ್ನನ್ನು ಕೊಲ್ಲದೆ ನಿನ್ನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡೇನಷ್ಟೇ. ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇಲ್ಲ ಎಂಬುದು ನಿನಗೆ ನಿಶ್ಚಯವಾಗಿರಲಿ, ನಿನಗೆ ಗೊತ್ತಾಗಲಿ. ನಾನು ನಿನಗೆ ವಿರೋಧವಾಗಿ ದ್ರೋಹ ಮಾಡಲಿಲ್ಲ. ಯೆಹೋವನೇ ಅನ್ಯಾಯ ತೀರಿಸಲಿ. ಕೆಟ್ಟವರಿಂದಲೇ ಕೇಡು ಎಂಬಂಥ ಹಿರಿಯರ ಗಾದೆ ಮಾತಿನ ಪ್ರಕಾರವಾಗಲಿ. ಇಸ್ರಾಯೇಲ ಅರಸನೇ, ಯಾರನ್ನು ನೀನು ಹಿಂದಟ್ಟಿದ್ದಿ? ಯಾರನ್ನು ಹಿಡಿಯಬೇಕಂದಿದ್ದಿ? ಸತ್ತ ನಾಯಿಯನ್ನೇ, ಒಂದು ಬಡ ಸೊಳ್ಳೆಯನ್ನೇ? ಯೆಹೋವನ ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ. ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು. ದಾವೀದನ ಈ ಮಾತುಗಳನ್ನು ಮುಗಿದ ನಂತರ ಸೌಲನು ಏನು ಹೇಳ್ತಾನೆ? ದಾವೀದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಎಂದು ಹೇಳಿ ಗಟ್ಟಿಯಾಗಿ ಸೌಲನು ಆಳ್ತಾನೆ. ಈಗ ಯಾರನ್ನು ಕೊಲ್ಲಬೇಕಂತ 20ನೇ ಬಾರಿ ಈಗ ಬಂದಿದ್ದಾನೆ. 19ನೇ ಸಾರಿ ಆಯಿತು ತಪ್ಪಿಸ್ಕೊಂಡು, 20ನೇ ಸಾರಿ ಕೊಲ್ಲಬೇಕಂತ ಬಂದನು. ಅಂಥವನು ಇವನನ್ನು ಕೊಲ್ಲದೆ ಬಿಟ್ಟಿರೋದ್ರಿಂದ ಅವನು ಗಟ್ಟಿಯಾಗಿ ಸೌಲನು ಎಮೋಷನ್ ಆಗಿಬಿಟ್ಟು ಅವನು ಅಳ್ತಾನೆ. ಹೌದು, ನೀನು ನನಗಿಂತ ನೀತಿವಂತನು. ದಾವೀದನಿಗೆ ಹೇಳ್ತಾನ್ರಿ ಸೌಲನು, ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ದಿ. ಯೆಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರು, ನೀನು ನನ್ನನ್ನು ಕೊಲ್ಲಲಿಲ್ಲ ಎಂಬಂಥ ಮಾತನ್ನು ಹೇಳಿಬಿಟ್ಟು, ಯೆಹೋವನು ನಿನಗೆ ಉಪಕಾರ ಮಾಡಲಿ, ದೇವರು ನಿನಗೆ ಒಳ್ಳೇದು ಮಾಡಲಿ. ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳಿಸಿಬಿಡುವನು? ಇಲ್ಲ. ಆದರೆ ನೀನು ಆ ರೀತಿಯಾಗಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು, ಯೆಹೋವನ ಹೆಸರಿನಲ್ಲಿ ನನಗೆ ಪ್ರಮಾಣ ಮಾಡು. ಏನಂತ? ನೀನು ನನ್ನ ಸಂತಾನವನ್ನು ನಿರ್ಮೂಲ ಮಾಡೋದಿಲ್ಲ ಅಂತ ಮಾತು ಕೊಡು ಅಂತ ಹೇಳಿದಾಗ ದಾವೀದನು ಪ್ರಮಾಣ ಮಾಡ್ತಾನೆ. ಅನಂತರ ಸೌಲನು ತನ್ನ ಮನೆಗೆ ಹೋದನು. ದಾವೀದನು ತನ್ನ ಜನರೊಂದಿಗೆ ಆಶ್ರಯ ಗಿರಿಗೆ ಹೋದನು ಎಂಬುದಾಗಿ ಮುಗಿಯುತ್ತದೆ. ಮೊದಲನೇ ಸಮುವೇಲ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. And it came to pass, when Saul was returned from following the Philistines, that it was told him, saying, Behold, David is in the wilderness of En-Gedi. Then Saul took 3,000 chosen men out of all Israel, and went to seek David and his men upon the rocks of the wild goats. And he came to the sheepcotes by the way, where was a cave, and Saul went in to cover his feet. And David and his men remained in the sides of the cave. And the men of David said unto him, Behold, the day of which the Lord said unto thee, Behold, I will deliver thine enemy into thine hand, that thou mayest do to him as it shall seem good unto thee. Then David arose and cut off the skirt of Saul's robe privily. And it came to pass afterward that David's heart smote him, because he had cut off Saul's skirt. And he said unto his men, The Lord forbid that I should do this thing unto my master, the Lord's anointed, to stretch forth mine hand against him, seeing he is the anointed of the Lord. So David stayed his servants with these words, and suffered them not to rise against Saul. But Saul rose up out of the cave, and went on his way. David also arose afterward, and went out of the cave, and cried after Saul, saying,
my lord the king. And when Saul looked behind him, David stooped with his face to the earth and bowed himself. And David said to Saul, Wherefore hearest thou men's words, saying, Behold, David seeketh thy hurt? Behold, this day thine eyes have seen how the Lord had delivered thee today into mine hand in the cave. And some bade me kill thee, but mine eye spared thee. And I said, I will not put forth mine hand against my Lord, for he is the Lord's anointed. Moreover, my father, see the skirt of thy robe in my hand, for in that I cut off the skirt of thy robe, and killed thee not. Know thou and see that there is neither evil nor transgression in mine hand, and I have not sinned against thee, yet thou huntest my soul to take it. The Lord judge between me and thee, and the Lord avenge me of thee, but mine hand shall not be upon thee. As saith the proverb of the ancients, Wickedness proceedeth from the wicked, but mine hand shall not be upon thee. After whom is the king of Israel come out? After whom dost thou pursue? After a dead dog? After a flea? The Lord therefore be judge, and judge between me and thee, and see, and plead my cause, and deliver me out of thine hand. And it came to pass, when David had made an end of speaking these words unto Saul, that Saul said, Is this thy voice, my son David? And Saul lifted up his voice and wept. And he said to David, Thou art more righteous than I, for thou hast rewarded me good, whereas I have rewarded thee evil. And thou hast shewed this day how that thou hast dealt well with me, forasmuch as when the Lord had delivered me into thine hand, thou killedst me not. For if a man find his enemy, will he let him go well away? Wherefore the Lord reward thee good for that thou hast done unto me this day. And now behold, I know well that thou shalt surely be king, and that the kingdom of Israel shall be established in thine hand. Swear now therefore unto me by the Lord, that thou wilt not cut off my seed after me, and that thou wilt not destroy my name out of my father's house. And David sware unto Saul, and Saul went home. But David and his men gat them up unto the hold.